ನಮ್ಮ ಹೆಸರು ಅಶೋಕ್ ಅಂತೇಳಿ ವಿಶ್ವ ಹಿಂದೂ ಪರಿಷತ್ನ ಬಳ್ಳಾರಿ ವಿಭಾಗ ಕಾರ್ಯದರ್ಶಿ. ಮೊನ್ನೆ ಒಂದು ವಾರ ಕೆಳಗಡೆ ಬಳ್ಳಾರಿ ನಗರ ಬೀದಿ ದನಗಳನ್ನು ಕಲಬುರಗಿಯ ಜಿಲ್ಲೆಯಲ್ಲಿ ಗೋಶಾಲೆಗೆ ಸಾಗಾಣಿಕೆ ಮಾಡ್ತೀವಂತ ಒಂದು ಪೇಪರ್ ಪ್ರಕಟಣೆ ಬಂದಿದೆ. ಈ ಮಹಾನಗರ ಪಾಲಿಕೆಯವರು ಟೆಂಡರ್ ಕೊಟ್ಟಿದ್ದಾರೆ. ಟೆಂಡರ್ ಯಾಕೆ ಕೊಡ್ತಾರೆ? ಇದೇನು ಮಹಾನಗರ ಪಾಲಿಕೆಯ ಆಸ್ತಿ ಏನಲ್ಲ. ಅದನ್ನು 2020ರಲ್ಲಿ BJP ಸರ್ಕಾರ ಇದ್ದಾಗ ಪ್ರತಿಯೊಂದು ಜಿಲ್ಲೆಗೂ ಕೂಡ ದನಗಳಕ್ಕಾಗಿ ಗೋಶಾಲೆ ನಿರ್ಮಾಣ ಆಗಬೇಕು, ಗೋ ಸಂರಕ್ಷಣೆಗಾಗಿ ಇಷ್ಟೊಂದು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆದರೆ ಪ್ರತಿಯೊಂದು ಜಿಲ್ಲೆಗೆ ರಾಜ್ಯದಲ್ಲಿ, ಆದರೆ ಈ ನಮ್ಮ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಗೋ ಸಾಗಾಣಿಕೆ ಮಾಡೋದು ಭಾರಿ ತಪ್ಪು. ಯಾಕಂದರೆ ಸಾಕಷ್ಟು ಜಮೀನಿದೆ ಬಳ್ಳಾರಿಯಲ್ಲಿ. ಒಂದು ಗೋಮಾಲ ಜಮೀನು ಆಗಿರ್ಬೋದು, ಅಥವಾ ಬುಡಾ ಜಮೀನು ಆಗಿರ್ಬೋದು. ಒಂದು 2 ಎಕರೆ 2.5 ಎಕರೆ ಒಂದು ಗೋಶಾಲೆ ನಿರ್ಮಾಣ ಮಾಡ್ಬೋದಾಗಿತ್ತು. ಆದರೆ ಸರ್ಕಾರ ಯಾಕೆ ಇದು ಒಂದು ನೆಗ್ಲೆಕ್ಟ್ ಮಾಡ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ? ಸರ್, ಅಶೋಕ್ ಅಂತೇಳಿ ನಗರ ಅಧ್ಯಕ್ಷ ಸರ್, VHP. ನಮ್ಮ ಬಳ್ಳಾರಿ ಈಗಿನ ಪರಿಸ್ಥಿತಿನಲ್ಲಿದೆ. ನಾ ಬೇರೆ ಜಿಲ್ಲೆಗೆ ಕಳಿಸ್ಬೇಕನ್ನೋದು. ಇಲ್ಲೇ ಎಷ್ಟೊಂದು ಜಾಗ ಇದೆ, ಕಾರ್ಪೊರೇಷನ್ ಲ್ಯಾಂಡ್ ಇದೆ. ಅದರಲ್ಲಿ ಯಾವುದೋ ಒಂದು ಜಾಗ ಮಾಡಿಕೊಟ್ರೆ ಅಟ್ಲೀಸ್ಟ್ ಅಲ್ಲಿ ಸಂರಕ್ಷಣೆ ಮಾಡ್ಬೋದು. ಎಷ್ಟೋ ಫಂಡ್ ಇದೆ ಬಳ್ಳಾರಿಯಲ್ಲಿ. ಯಾಕೆ ಒಂದು ಚಿಕ್ಕ ಫಂಡ್ ಮಾಡೋಕ್ಕಾಗಲ್ಲ? ಈಗ 14 ಲಕ್ಷ ಸಾಗಾಣಿಕೆಗೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಗೋ ರಕ್ಷಣೆ ಮಾಡೋಕ್ಕಾಗಲ್ಲ. ಎಷ್ಟೋ ದಾನಿಗಳಿದ್ದಾರೆ. ಹಂಗೇನೋ ಕಾರ್ಪೊರೇಷನ್ ದಾನಿಗಳು ಕೂಡ ಬೇಕಾದ್ರೆ ಬಂದರೆ ಕಾರ್ಪೊರೇಷನಿಗೆ ಬಂದು ದಾನಿಗಳು ಬಂದು ಕೊಟ್ಟು ಹೋಗ್ತಾರೆ. ಅದೇನಿದೆ, ಒಂದು ಪ್ರಾಪರ್ ಪ್ಲ್ಯಾನಿಂಗ್ ಇಲ್ಲ, ಪ್ರಾಪರ್ ಇದಿಲ್ಲ. ಒಟ್ಟು ಗೋ ಹೆಂಗಾರ ಮಾಡಿ, ಅದು ಟೆಂಡರ್ ಇವಾಗ ಯಾರೋ ಶಯದನವ್ರಿಗೆ ಕೊಟ್ಟಿದ್ದಾರೆ. ಅವರು ಮೂಲತಃ ಯಾರು, ಎಲ್ಲಿಂದ ಬಂದಿದ್ದಾರೆ ಅನ್ನೋದು ಏನು ಯಾವ ಸಂಘ ಸಂಬಂಧಕ್ಕೆ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ಹಿಂಗೆ ಗೋಗಳು ಹೋಗೋ ಟೈಮಲ್ಲಿ ಅಟ್ಲೀಸ್ಟ್ ಸಂಘ ಸಂಬಂಧಕ್ಕೆ ಒಂದು ಮೀಟಿಂಗ್ ಕರೆದು ಏನೊಂದು ಐಡಿಯಾಸನ್ನು ಕೇಳಿದರೆ ನಾವು ಹೇಳ್ತಿದ್ವಿ. ಸರ್, ಮುಂದಿನ ನಡೆ ಏನಿಲ್ಲ, ನಮ್ಮ ಜಿಲ್ಲೆ ನಮ್ಮ ಗೋ, ಬೇರೆ ಜಿಲ್ಲೆಗೆ ನಾವು ಕಳಿಸೋದಿಲ್ಲ, ಅದು ಕಳ್ಸೋಕ್ಕೆ ಬಿಡೋದಿಲ್ಲ. ಇಲ್ಲೇ ಗೋಶಾಲೆ ಬೇಕು. ಗೋಶಾಲೆ ನಮಗೆ ಕಂಪಲ್ಸರಿ ಬೇಕೇ ಬೇಕು. ಸ್ಪಂದಿಸಲಿಲ್ಲ ಅಂದರೆ ಉಗ್ರ ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ.